हेडलाइन। बिदाड़ी टाउनशिप प्रोजेक्ट के खिलाफ बीजेपी और जेडीएस लीडर्स की बैठक। असेंबली में किसानों की आवाज उठाने का फैसला। कर्नाटका में राज्य विधानसभा के इजलास से पहले बिदाड़ी टाउनशिप प्रोजेक्ट के खिलाफ बीजेपी और जेडीएस के लीडर्स ने शनिवार को एक अहम बैठक मुनक्किद की। कांग्रेस हुकूमत की तरफ से बिदाड़ी में तजवीज़ किए गए टाउनशिप प्रोजेक्ट को लेकर किसानों की तरफ से लगातार मुखालिफत की जा रही है। किसानों का कहना है कि अगर उनकी ज़राती ज़मीन अक्वायर की गई तो उनकी रोजी रोटी और मुस्तकबिल पर गहरा असर पड़ेगा। इसी तशवीश को लेकर बीजेपी और जेडीएस लीडर्स ने मिलकर इस मामले पर तफसीली गुफ्तगू की। बैठक में ये फैसला किया गया कि बिदाड़ी टाउनशिप प्रोजेक्ट के मामले को कर्नाटका विधानसभा में जोर शोर से उठाया जाएगा। जेडीएस लीडर एचडी कुमारस्वामी ने कहा कि किसानों के मफादात के लिए बीजेपी और जेडीएस असेंबली में मुत्तहिद होकर आवाज उठाएंगे। उनका कहना है कि किसानों के हुकूक और उनकी जमीन की हिफाजत के लिए ऑपोजिशन पार्टीज एकजुट होकर हुकूमत के सामने अपना मौक़िफ़ रखेंगे। केएम न्यूज़ डिजिटल के लिए ये थी अहम खबर। ಇಂಟಿಗ್ರೇಟೆಡ್ ಟೌನ್ಶಿಪ್ನ ವಿಷಯದಲ್ಲಿ ಅಲ್ಲಿಯ ರೈತರ ವಿರೋಧ ಏನಿದೆ, ಆ ವಿರೋಧವನ್ನು ಗಮನದಲ್ಲಿಟ್ಟುಕೊಂಡೇ ನಾವುಗಳು ಇವತ್ತು ಸರ್ಕಾರದ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಎರಡೂ ಪಕ್ಷಗಳು ಏನು ಹೋರಾಟ ಮಾಡಿದ್ದೇವೆ ಅದನ್ನು ಮುಂದುವರಿಸ್ತಕ್ಕಂಥದ್ದು ಒಂದು ತೀರ್ಮಾನ. ಅದಕ್ಕಿಂತ ಪ್ರಮುಖವಾಗಿ ಇವತ್ತು ಅಶೋಕ್ ಅವರು, ನಾನು, ನಾರಾಯಣ ಸ್ವಾಮಿಯವರು, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬು, ಭೋಜೇಗೌಡರು ಮತ್ತು ಲೋಕಸಭಾ ಸದಸ್ಯರು ಮಲ್ಲೇಶ್ ಅವರು ಮತ್ತು ರವಿಕುಮಾರ್ ಅವರು ನಾವೆಲ್ಲರೂ ಸೇರಿ ಇವತ್ತು ಚರ್ಚೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಈ ಸರ್ಕಾರದ ಹಲವಾರು ಜನವಿರೋಧಿ ನೀತಿಗಳಿರ್ಬೋದು ಮತ್ತು ಈ ಸರ್ಕಾರದಲ್ಲಿ ಇವತ್ತು ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಒಂದು ಸದಸ್ಯರುಗಳ ಮಂತ್ರಿಗಳ ಏನು ಬ್ಯಾಕ್ಗ್ರೌಂಡ್ ಇದೆ, ಈಗಾಗಲೇ ಕೆಲವು ವಿಷಯದಲ್ಲಿ ಕಾನೂನಿನ ವ್ಯಾಪ್ತಿನಲ್ಲಿ ಇವತ್ತು ಟೀಕೆಗಳು ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ, ಕಾನೂನಿನ ಹಿನ್ನೆಲೆಯಲ್ಲಿ ಇವತ್ತು ತನಿಖೆಗಳು ಸಹ ಇದೆ. ತನಿಖೆಯಲ್ಲಿ ಇರ್ತಕ್ಕಂಥವ್ರಿಗೇನು ಮಂತ್ರಿಮಂಡಲದಲ್ಲಿದ್ದಾರೆ ಅದರ ಬಗ್ಗೆನೂ ಚರ್ಚೆ ಪ್ರಮುಖವಾಗಬೇಕು ಅನ್ನೋದು ಒಂದು ಭಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ಬರಗಾಲದ ವಿಷಯದಲ್ಲಿ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ವೈಫಲ್ಯಗಳು, ರೈತರ ಒಂದು ಸಮಸ್ಯೆಗಳಿಗೆ ಕಡೆಗಣಿಸಿರ್ತಕ್ಕಂಥದ್ದೇನಿದೆ, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ಬಿಡದಿ ವಿಷಯದಲ್ಲೂ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದ್ದೇವೆ. ಅದರಿಂದ ಮುಂದಿನ ವಿಧಾನಸಭೆ ಕಲಾಪದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಪ್ರಮುಖವಾದ ಅಂಶ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಗಳಿಂದ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಆಗಬೇಕು. ಅದಕ್ಕೆ ಸದಸ್ಯರುಗಳು ಯಾರಾಗಬೇಕು ಅಂತಕ್ಕಂಥದ್ದು ಒಂದು 2 ದಿನದಲ್ಲಿ ಇವತ್ತು ತೀರ್ಮಾನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮನ್ವಯ ಕೊರತೆ ಇಲ್ಲದೆ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ.